ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ, ಯಡಿಯೂರಿಗೆ, ನಮ್ಮ ಮಾವ ಅವ್ರ ಊರಿಗೆ. ಏನಕ್ಕೆ ಅಂದರೆ ಅಲ್ಲಿ ಹಬ್ಬ ಇದೆ, ಜಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಮರಿ ಒಪ್ಪಿಸ್ಬೇಕಿತ್ತು, ನಾವು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಿನ್ನ ಯಾರು ಕರ್ಕೊಂಡೋಗೋರು? ನಾನು ಬರ್ತೀನಿ. ನಿನ್ನ ಕರ್ಕೊಂಡೋಗಲ್ಲ ಯಾವ ಅಜ್ಜಿ ಮನೆಗೂ. ನಮ್ಮ ಮಾವ ಅವ್ರ ಊರು ಬಂದು ಯಡಿಯೂರ ಹತ್ರ ಸಿಂಟಹಳ್ಳಿ ಸಮಥಿಂಗ್ ಅಂತಾರೆ. ಸೊ ಅಲ್ಲಿಗೆ ನಾವು ಹೊರಟಿದ್ದು. ಅಲ್ಲಿ ವರ್ಷ ಜಾತ್ರೆ ಮಾಡ್ತಾರೆ. ಪಡ್ಲೇದಮ್ಮ ಅಂತ ದೇವ್ರ ಹೆಸರು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ದೇವ್ರ ಹೆಸರು ಬಂದು ಪಡ್ಲದಮ್ಮ. ಸೊ ಅಲ್ಲಿ ಆ ಪಡ್ಲದಮ್ಮಂಗೆ ಜಾತ್ರೆ ಮಾಡ್ತಾರೆ. ನಾನು, ಅಜ್ಜಿ, ನಮ್ಮತ್ತೆ, ಮಾವ, ಭರತ್ ಮತ್ತು ವೈನಿಧಿ ಹೊರಟಿದ್ವಿ. ನನಗೆ ಅವತ್ತು ನಿದ್ದೆ ಬೇರೆ ಆಗಿರಲಿಲ್ಲ. ನಂದು ಇತ್ತೀಚೆಗಂತೂ ನೈಟ್ ಶಿಫ್ಟ್ ಮಾಡ್ತಿರೋದ್ರಿಂದ ನನ್ನ ಮುಖ ಡಲ್ಲೇ ಇರುತ್ತೆ ಯಾವಾಗ್ಲೂ. ವೈನಿಧಿ ಎಲ್ಲ ತೋರಿಸ್ತಾ ಇದ್ದಾಳೆ ಕಾರಲ್ಲಿ, ಎ ಸಿ ಎಲ್ಲ. ಅವಳು ಕ್ಯಾಮ್ರಾ ನೋಡಿದ್ರೆ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಜಾಸ್ತಿ ಮಾಡ್ತಾಳೆ ಇತ್ತೀಚೆಗೆ. ಅದು ನಾನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ. ಮತ್ತು ನಾನು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತೀನಲ್ವ, ಸೊ ಹಾಗಾಗಿ ಅವಳಿಗೊಂಥರ ಏನೋ ಶೈ ಫೀಲ್, ಆ ಥರ ಅವಳು. ನಾವು ಹೊರಟಿದ್ದು ಅದು 3 ಡೇಸ್ ಏನೋ ಇರುತ್ತೆ ಜಾತ್ರೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ 3 ದಿನ ಏನೋ ಇತ್ತು. ನಾವು ಹೋಗಿದ್ದು ಫ್ರೈಡೇ. ನನಗೆ ಕೆಲಸ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ವೀಡಿಯೋಸ್ ಒಂದು 2-3 ಡೇಸ್ ಲೇಟಾಗಿ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲಿಂದ ನಾವು ನಮ್ಮ ಅತ್ತೆಯವರ ತವ್ರ ಮನೆ ಅಂದರೆ ನೆಲಮಂಗ್ಲಾಗೆ ಹೋದ್ವಿ. ಅಲ್ಲಿಂದ ನಾವು ಕುರಿನ ಅಲ್ಲಿ ಅವರಿಗೆ ತೊಗೊಳಕ್ಕೆ ಹೇಳಿದ್ವಿ. ಸೊ ಅಲ್ಲಿ ಕುರಿನ ತೊಗೊಂಡು ನಾವು ಹೊರಡಬೇಕಾಗಿತ್ತು. ನಾವು ಹೊರಟಾಗ ಅದು ಈವ್ನಿಂಗ್ ಅಂದರೆ ನೈಟ್ ಟೈಮ್ ಅದನ್ನು ಮಾಡೋದು, ಅದು ಜಾತ್ರೆ. ನಾವು ಹೊರಟಿದ್ದು 5 ಗಂಟೆ ಆಗಿತ್ತು ಅನಿಸುತ್ತೆ. ನಾವು ಇಲ್ಲಿ ನೆಲಮಂಗ್ಲ ರೀಚ್ ಆದಾಗ 5 o'clock ಆಗಿತ್ತು. ವೈನಿಧಿಗೆ ಈ ಊರಿಗೆ ಹೋದರೆ ಒಂಥರ ಖುಷಿ. ಅವಳಿಗೆ ಈ ಥರ ಏನಂತಾರೆ, ಕೋಳಿಗಳು, ಹಸುಗಳು ಎಲ್ಲ ಇರುತ್ತೆ, ಕುರಿ, ನಾಯಿಗಳು ಮತ್ತು ಬೆಕ್ಕು ಅಂದರೆ ಅವಳಿಗೆ ತುಂಬ ಆಸೆ. ಮತ್ತು ಹೆದರ್ಕೊತಾಳೆ ಬೆಕ್ಕಿಗೆ. ಅಲ್ಲಿ ಬೆಕ್ಕು ಕೂಡ ಸಾಕಿದ್ದಾರೆ. ಅವಳಿಗೆ ಇಲ್ಲಿಗೆ ಹೋಯ್ತು ಅಂದರೆ ಏನೋ ಒಂಥರ ಖುಷಿ, ಎನರ್ಜೆಟಿಕ್ ಆಗಿರ್ತಾಳೆ ಅವಳು. ಮತ್ತು ಗ್ರೀನರಿ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಆಟ ಆಡೋದಕ್ಕೆ ಜಾಗ ಎಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕೋಳಿ ಮರಿಗಳು ಕೂಡ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಮಕ್ಕಳಿಗೆ ಈ ಥರ ಎಲ್ಲ ಇದ್ದರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದೇ ಕುರಿ ನಮ್ಮದು ಹರಕೆ ಇತ್ತು. ಸೊ ಅದಕ್ಕೆ ಅಂದ್ಬಿಟ್ಟು ಈ ಕುರಿನ ತರಿಸಿ ಅಲ್ಲೇ ಬಿಟ್ಟಿದ್ವಿ ಹಿಂದಿನ ದಿನ. ಆಮೇಲೆ ಅದನ್ನು ನಾವು ತೊಗೊಂಡು ಹೋಗಿ ಅಲ್ಲಿ ಗಾವ್ ಸಿಗ್ಯೋದು ಅಂತ ಹೇಳ್ತಾರೆ. ಇದೊಂದು ಪ್ರೋಗ್ರಾಮ್ ಥರ ರಾತ್ರಿ ಟೈಮ್ ಮಾಡ್ತಾರೆ. ಇದನ್ನು ನೋಡಿ, ಮಾವಿನಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಗೊತ್ತಾ. ಈಗ ಮಾವಿನಕಾಯಿ ಸೀಸನ್. ಯಾರಿಗೆಲ್ಲ ಗಿಣಿ ಮಾವಿನಕಾಯಿ ಇಷ್ಟ ಆಗುತ್ತೆ ಅಂತೇಳಿ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನನ್ನ ಮದುವೆಗೂ ಮುಂಚೆ ಸಖತ್ ತಿಂತಾಯಿದ್ದೆ. ನಮ್ಮಮ್ಮ ಏನೇ ಹಿಂಗೆ ತಿಂತೀಯಾ ಹುಳಿನ, ಒಂಚೂರು ಮುಖ ಏನೂ ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ತಿಂತೀಯಲ್ಲ ಅಂತ. ಅವ್ರು ಒಂಚೂರು ಕಚ್ಬಿಟ್ರೆ ಮುಖ ಎಲ್ಲ ಹೆಚ್ಚುಕೊಳೋರು, ಆ ಥರ ಎಲ್ಲ ಮಾಡ್ಕೊಳ್ಳೋರು. ನಾನು ಹಾಗಲ್ಲ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಬಟ್ ಆಫ್ಟರ್ ಮ್ಯಾರೇಜ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಆಗೋಯ್ತು ತಿನ್ನೋದು, ಅಷ್ಟು ಕ್ರೇಜೇ ಇಲ್ಲ. ಹಾಗೆ ಗಿಣಿ ಮಾವಿನಕಾಯಿ ನೋಡಿದೆ, ಇನ್ನೂ ಹಣ್ಣಾಗಕ್ಕೆ ಟೈಮ್ ಬೇಕು. ಅದು ಸ್ವಲ್ಪ ಇದೆಲ್ಲ ಹಾಕಿದ್ದೀನಿ ನೋಡಿ. ಅದು ಈ ಥರ ಕೈಯಲ್ಲಿ ನಾವು ಅದನ್ನು ಕಿತ್ಕೊಂಡು ತಿಂತೀವಲ್ಲ, ಅದು ಮಜಾನೇ ಬೇರೆ. ನಾನು ಒಂದೆರಡು ಹಾಗೆ ಕಿತ್ಕೊಂಡು ಬಂದೆ. ಗಿಣಿ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು, ಹುಳಿನೂ ಇರಲಿಲ್ಲ, ಟೇಸ್ಟಿ ಆಗಿತ್ತು, ಚೆನ್ನಾಗಿತ್ತು. ಆಫೀಸಿಗೆ ತೊಗೊಂಡೋಗಿದ್ದೆ ನಾನು, ಕಟ್ ಮಾಡಿಕೊಂಡು ಎಲ್ಲ ಇಷ್ಟಪಟ್ಟರು. ಚೆನ್ನಾಗಿತ್ತು ಅದು ಗಿಣಿ ಮಾವಿನಕಾಯಿ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮಾವಿನಕಾಯಿ ಮತ್ತು ಮಾವಿನ ಹಣ್ಣು, ನಂಗೆ ಮಾವಿನ ಹಣ್ಣು ಕೂಡ ಇಷ್ಟ. ಇದೆಲ್ಲ ಸೀಸನಲ್ ಫ್ರೂಟ್, ತಿನ್ನಲೇಬೇಕು. ಯೂಶ್ವಲಿ ಏನಂತಾರೆ, ಸಮ್ಮರಲ್ಲಿ ಮಾವಿನಕಾಯಿ ತಿಂದರೆ ಕೆಮ್ಮಾಗುತ್ತೆ, ಹಾಗೆ ಹೀಗೆ ಅಂತಾರೆ. ಬಟ್ ಈ ವರ್ಷ ಬಿಟ್ಟರೆ ನಾವು ಮುಂದಿನ ವರ್ಷದವರೆಗೂ ಕಾಯಬೇಕು. ಅದಕ್ಕೆ ಒಂದು ತಿಂದ್ರೇನೂ ಆಗೋಲ್ಲ ಅಂತ ಅನ್ಕೋತೀನಿ. ಸೊ ಅದಕ್ಕೆ ನಾನು ಟೇಸ್ಟ್ಗೆ ಅಂತ 1-2 ಕಿತ್ಕೊಂಡು ಬಂದೆ. 2-3 ತಂದಿದ್ದೆ ಅಷ್ಟೇ, ಜಾಸ್ತಿ ತರಲಿಲ್ಲ. ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲ ಮಾವಿನಕಾಯ್ದು ಉಪ್ಪಿನಕಾಯಿ ಥರ ಮಾಡ್ತಾರೆ, ಹಲ್ವಾ ಥರ ಮಾಡ್ತಾರೆ, ತುಂಬ ವೆರೈಟೀಸ್ ಮಾಡ್ತಾರೆ ಮಾವಿನಕಾಯಲ್ಲಿ. ಸೊ ಅದನ್ನು ಮಾಡ್ಕೋಬೋದು. ಮಂಗಳೂರು ಸೈಡವರು ಅಂತೂ ತುಂಬ ಮಾಡ್ತಾರೆ. ಇದನ್ನು ಮಾವಿನಕಾಯಿ ಹುಳಿ ಹಲ್ವಾ ಆ ಥರ ಎಲ್ಲ ಮಾಡ್ತಾರೆ, ನಾನು ನೋಡಿದ್ದೀನಿ. ಸೊ ಚೆನ್ನಾಗಿತ್ತು ಇದು. ತುಂಬ ಚಳಿ ಇರುವಾಗ ಇದನ್ನು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ ರೀ. ಅಷ್ಟು ಇಷ್ಟ ನನಗೆ. ಈಗ ಅಲ್ಲಿ ನೋಡ್ತಾಯಿದ್ರೆ ನನಗೆ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾಯಿದೆ. ಈಗಲೂ ಹೇಳಿದ್ದೀನಿ ಊರಿಂದ ಕಿತ್ಕೊಂಡು ಬನ್ನಿ ಅಂತ, ಚೆನ್ನಾಗಿತ್ತು ಅಂತ. ತುಂಬ ಹುಳಿ ಇರಲಿಲ್ಲ, ಅದು ಮೇಯ್ನ್ ಪ್ಲಸ್ ಪಾಯಿಂಟ್. ತುಂಬ ಹುಳಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಸ್ವೀಟ್ ಆಗಿತ್ತು. ಸೊ ನಾವು ಬೇಗ ಹೋಗಬೇಕಿತ್ತು. ಅಲ್ಲಿ 7 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ತಿತ್ತು ಯಡಿಯೂರು. ಯಾರಿಗೆಲ್ಲ ಅಟ್ಟಿಲಕ್ಕಮ್ಮ ಟೆಂಪಲ್ ಗೊತ್ತಿರುತ್ತೆ ಅವ್ರಿಗೆಲ್ಲ ಈ ಯಡಿಯೂರು ಪ್ಲೇಸ್ ಗೊತ್ತೇ ಇರುತ್ತೆ. ಫೇಮಸ್ ಟೆಂಪಲ್ ಅಟ್ಟಿಲಕ್ಕಮ್ಮ.
ಸೊ ನಾವು ಅಲ್ಲಿ ನೆಲಮಂಗಲದಿಂದ ಹೊರಟ್ವಿ, ಯಡಿಯೂರು ಕಡೆ ಹೋದ್ವಿ. ಯಾರ್ಯಾರು ಯಡಿಯೂರು ಕಡೆ ಇದ್ದೀರಾ ಅವ್ರಿಗೆಲ್ಲ ಫೆಮಿಲಿಯರ್ ಇರುತ್ತೆ ಅಟ್ಟಿಲಕ್ಕಮ್ಮ ಟೆಂಪಲ್. ಅದು ತುಂಬ ಫೇಮಸ್ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಅಂದ್ಕೊಂಡಿದ್ದು ಆಗುತ್ತೆ. ನಾನು ತುಂಬ ಅಲ್ಲಿ ಬಸವ ಇದೆ, ಬಸವನ ಹತ್ರ ಕೇಳ್ಕೊತೀವಲ್ವ, ಅದು ಆಗುತ್ತೆ ಅಂದರೆ ನಾವೇನು ಅನ್ಕೋತೀವೋ ಅದನ್ನು ಅದು ಗುರ್ತು ಮಾಡಿ ತೋರಿಸುತ್ತೆ. ನೆಕ್ಸ್ಟು ವೈನಿಧಿ ಕಾರೊಳಗೆ ಮೇಕೆ ಅಂದ್ಕೊಂಡು ಆಟಾಡ್ತಾಯಿದ್ಲು. ಹಿಂದೆ ಅದು ಚೀಲ ಕಟ್ಟಿದ್ವಿ ನಾವು, ಅದು ಗಲೀಜೆಲ್ಲ ಮಾಡಿಬಿಡುತ್ತೆ ಅಂತ. ಆದರೂ ಅದು ಚೀಲನ ಓಪನ್ ಮಾಡ್ಕೊಂಡು ಆ ಬ್ಯಾಗ್ನ ಹೊರಗಡೆ ಬಂದ್ಬಿಡ್ತು. ಅದು ಹಿಂದೆ ಎಲ್ಲ ಗಲೀಜು ಮಾಡ್ತು. ಏನೂ ಮಾಡೋಕ್ಕಾಗಲ್ಲ ಪ್ರಾಣಿಗಳು. ನೆಕ್ಸ್ಟ್ ಅಲ್ಲೇ ಇಳಿದ್ಬಿಟ್ಟು ಮತ್ತೆ ಅದನ್ನೆಲ್ಲ ನೀಟಾಗಿ ಕಟ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾವು ಆಲ್ಮೋಸ್ಟ್ ನಾವು ಹೋಗಬೇಕಾಗಿದ್ದ ಪ್ಲೇಸಿಗೆ ರೀಚ್ ಆದಾಗ 7:30 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು, ಬಟ್ ಇನ್ನೂ ಅಷ್ಟೊಂದೇನು ಮೈ ಮೇಲೆ ದೇವ್ರು ಬರುತ್ತೆ ಅದೆಲ್ಲ ಬಂದಿರಲಿಲ್ಲ. ನಾವು ಇದೇ ಅಟ್ಟಿಲಕ್ಕಮ್ಮ ಟೆಂಪಲ್. ಇಲ್ಲಿ ರೈಟ್ ತೊಗೊಂಡು 3 ಕಿಲೋಮೀಟರ್ಸ್ ಅಷ್ಟು ಹೋದರೆ ಆ ಊರು ಸಿಗುತ್ತೆ. ಮೊದಲು ಇಲ್ಲೆಲ್ಲ ರೋಡ್ ಇರಲಿಲ್ಲ, ಫುಲ್ಲು ಮಡ್ ರೋಡ್ ಇತ್ತು. ತುಂಬ ಬಿಸಿಲು ಬಿಸಿಲು ಈ ಊರಲ್ಲಿ. ಇವಾಗ ಈ ಥರ ಟಾರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್. ಇದೇ ದೇವಸ್ಥಾನ ತುಂಬ ಫೇಮಸ್ ಅಂತ ಏನು ಹೇಳೋಂಗಿಲ್ಲ, ಚಿಕ್ಕ ದೇವಸ್ಥಾನನೇ. ಜನನೂ ಅಷ್ಟೇ ತುಂಬ ಏನಿರಲಿಲ್ಲ, ಅರೌಂಡ್ 200 ಇದ್ರೆ 150+ ಅಷ್ಟಿದ್ರು ಅನ್ಕೋತೀನಿ. ನೆಕ್ಸ್ಟ್ ನಾವು ತಂದಿದ್ದು ಕುರಿನ ಇಳಿಸ್ಬಿಟ್ಟು ಇದನ್ನು ಗಾವ್ ಸಿಗ್ಯೋದು ಅಂತ ಹೇಳ್ತಾರೆ. ಇದು ಹೆಂಗೆ ಅಂದರೆ ನೀವು ಮುಂದೆ ವಿಡಿಯೋನಲ್ಲಿ ನೋಡಿ, ನಿಮ್ಗೊಂಥರ ಭಯಾನಕ ಅನಿಸುತ್ತೆ. ನನಗೆ ಒಂದು ಕಡೆ ಬೇಜಾರಾಯಿತು, ಬಟ್ ದೇವ್ರದಲ್ವಾ ಏನೂ ಮಾಡೋಕ್ಕಾಗಲ್ಲ. ಬಟ್ ನನಗೆ ಸಖತ್ ಬೇಜಾರಾಯಿತು, ಒಂಥರ ಹಿಂಸೆ ಅನ್ನಿಸ್ತು ಅದನ್ನು ನೋಡಿ. ಅವ್ರು ಮಾಡಿದ್ದನ್ನು ನೀವೇ ಮುಂದೆ ವಿಡಿಯೋನಲ್ಲಿ ನೋಡಿ ನಿಮಗೆ
ಅಲ್ಲಿ ದೇವಸ್ಥಾನದ ಒಳಗಿಂದ ಓಡಿ ಬಂದ್ರಲ್ಲ, ಅವ್ರ ಮೈ ಮೇಲೆ ದೇವ್ರು ಬಂದಿತ್ತು, ಪಡ್ಲದಮ್ಮ. ಅವ್ರ ತಂದೆಯವರಿದ್ದರು, ಅವ್ರ ಮೈ ಮೇಲೆ ಬರೋದಂತೆ. ನಾನು ಮದುವೆ ಆದಮೇಲೆ ಇದೇ ಮೊದಲನೇ ವರ್ಷ ನಾನು ಹೋಗಿದ್ದು. ಸೀರಿಯಸ್ ಆಗಿ ನಂಗೆ ಒಂಥರ ಅನ್ನಿಸ್ಬಿಡ್ತು. ಅಲ್ಲೆಲ್ಲ ಹೊತ್ಕೊಂಡಿದ್ದಾರಲ್ಲ, ಅದೆಲ್ಲ ಕಳಸ ಸಮಥಿಂಗ್ ಏನೋ ಮಾಡ್ಕೊಂಬಂದ ತಂಬಿಟ್ಟು ಮಾಡ್ತಾರಲ್ಲ, ಅದರದ್ದೆಲ್ಲ ಮಾಡಿಬಿಟ್ಟು ದೀಪ ಹಚ್ಚಿ ಅದಕ್ಕೆಲ್ಲ ಡೆಕೋರೇಟ್ ಮಾಡಿ ಎಲ್ಲರೂ ಮನೆಯಿಂದ ತೊಗೊಂಡು ಬರ್ತಾರೆ. ಆರತಿ, ಕರೆಕ್ಟ್, ಅದು ಆರತಿ ಅಂತ ಅಂತಾರೆ. ಅವ್ರ ಮೈ ಮೇಲೆ ದೇವ್ರು ಬಂದು ಅದು ಹೆಂಗೆ ಅಂದರೆ ಯಾರ್ಯಾರು ಹರಕೆ ಇರುತ್ತೆ ಅವರೆಲ್ಲ ಕುರಿಗಳನ್ನ ತಂದು ನಿಲ್ಲಿಸಿರ್ತಾರೆ ಅಲ್ಲಿ. ಆ ಕುರಿಗಳನ್ನ ಮೈ ಮೇಲೆ ದೇವ್ರು ಬಂದಿತ್ತಲ್ಲ, ಇವರು ಬಾಯಲ್ಲೇ ಸಿಗ್ಯೋದು, ಅದನ್ನು ಕತ್ತನ್ನ ಬಾಯಲ್ಲೇ ಸಿಗ್ದು ಅದ್ರ ಗೋಮಾಳೆ ಅಂತಾರೆ, ಗೋಮಾಳೆ ಮತ್ತು ಕರಳೇನೋ ಅಂತಾರೆ, ಅದನ್ನು ಬಾಯಲ್ಲಿ ಇಟ್ಕೊಂಡು ಇದು ಮಾಡ್ತಾಯಿದ್ರು. ನನಗೆ ಸೀರಿಯಸ್ಲಿ ತುಂಬ ಬೇಜಾರಾಯಿತು. ಪ್ರಾಣಿಗಳಿಗೆ ಹಿಂಗೂ ಹಿಂಸೆ ಕೊಡ್ತಾರ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇವ್ರ ಕಾರ್ಯ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ನಾನು ಡೆಫಿನೆಟಾಗಂತೂ ಹೋಗಲ್ಲ. ನನಗೆ ಇಂಥದ್ದೆಲ್ಲ ನೋಡೋಕ್ಕಾಗೋದಿಲ್ಲ. ನಮ್ಮದು ಒಂದು ಹರಕೆ ಇತ್ತು, ಸೊ ಹಾಗಾಗಿ ಹೋಗಿದ್ದು ನಾವು. ಸುಮಾರು ಒಂದು 12ರಿಂದ 13 ಹಾಗೆ ಮಾಡಿದ್ರು ಅನಿಸುತ್ತೆ ಅವರು. ಆಮೇಲೆ ಸಿಗಿದ್ಬಿಟ್ಟು ಅದನ್ನು ಬೆನ್ನ ಮೇಲೆಲ್ಲ ಹೊತ್ಕೊಂಡು ಸುತ್ತುತ್ತಾರೆ, ಮತ್ತು ಚಾವಟಿನಲ್ಲಿ ಎಲ್ಲರಿಗೂ ಹೊಡಿತಾರೆ. ಈ ಜನಗಳು ಎಂತೆಂಥವ್ರು ಇರ್ತಾರೆ ಅಂತ ಹೇಳ್ತೀನಿ ನಾನು. ಆ ಚಾವಟಿನಲ್ಲಿ ಏಟು ಬೀಳುತ್ತೆ, ಆದ್ರೂ ಹೋಗಿ ಮುಂದೆನೇ ನಿಂತ್ಕೋತಾರೆ. ಅದು ಸರಿಯಾಗಿ ಏಟು ಬೀಳುತ್ತೆ, ಅಷ್ಟು ಏನಂತಾರೆ, ಅಷ್ಟು ಗಟ್ಟಿ ಇರುತ್ತೆ ಅದು ಚಾವಟಿ. ಸೊ ತುಂಬ ಜನಕ್ಕೆ ಏಟು ಕೂಡ ಬಿತ್ತು. ಹೋಗೋದು ಬೇಕು ಅಂತ ಕಿರ್ಚೋದು, ಓಡಿ ಬರೋದು, ಆ ಥರ ಮಾಡ್ತಾರೆ. ಒಂಥರ ನಾನ್ಸೆನ್ಸ್ ಥರ ಆಡ್ತಾರೆ. ಒಂದೊಂದು ಸಲ ಅನಿಸುತ್ತೆ ಜನಗಳು ಯಾಕೆ ಹಿಂಗೆ ಆಡ್ತಾರೆ ಅಂತ. ಏನೋ ಎಂಜಾಯ್ ಮಾಡ್ತಾರೆ ಅದರಲ್ಲೂ ಅನಿಸುತ್ತೆ. ಕೆಲವರಿಗೆ ಏಟು ಕೂಡ ಬಿತ್ತು. ಆಮೇಲೆ ಅವರು ಅದನ್ನು ಕುರಿ ಎಲ್ಲ ಸಿಗಿತಾರಲ್ಲ, ಅದನ್ನು ತೆಗೆದು ಎಸಿತಾರೆ. ಅದು ಯಾರ ಮೇಲಾದರೂ ಬೀಳ್ಬೋದು. ಇದು ಅವರು ಕುರಿ ಎಲ್ಲ ಸಿಗ್ದಿದ್ದಂಥ ನೆಕ್ಸ್ಟು ಮೆರವಣಿಗೆ ದೇವ್ರನ್ನೆಲ್ಲ ರೆಡಿ ಮಾಡಿದರು. ಆ ದೇವ್ರನ್ನ ತೊಗೊಂಡು ಹೋದರು. ಅಂದರೆ ಊರು ಸುತ್ತ ಎಲ್ಲ ರೌಂಡ್ ಹಾಕಿಸ್ಕೊಂಡು ಬರ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಮದುವೆ ಆದಮೇಲೆಲ್ಲ, ಬಟ್ ಈ ಥರ ಜಾತ್ರೆ ಮಾಡಿದಾಗ ಫಸ್ಟ್ ಟೈಮ್. ನಾವು ಗಾವು ಸಿಗ್ಯೋದೆಲ್ಲ ಅದು ನೋಡಿ, ಅಲ್ಲಿ ಕುರಿಗಳೆಲ್ಲ ಹೆಂಗೆ ಇದು ಮಾಡಿ ಹಾಕಿದ್ದಾರೆ ಒಳಗಡೆ ಅಂತ. ನಾನು ಜಾತ್ರೆಗೆ ಫಸ್ಟ್ ಟೈಮ್ ಹೋಗಿದ್ದು. ನಾವು ಈ ಗಾವು ಸಿಗ್ಯೋದೆಲ್ಲ ಆದಮೇಲೆ ಸ್ವಲ್ಪ ಫ್ರೀ ಆದಮೇಲೆ ದೇವಸ್ಥಾನ ಪೂಜೆ ಮಾಡಿಸ್ಕೊಳ್ಳೋಣ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿರಲಿಲ್ಲ. ಇದೆಲ್ಲ ಮುಗಿದ್ಮೇಲೆ ನಾವು ಪೂಜೆ ಮಾಡಿಸ್ಕೊಂಡಿದ್ದು. ನೈಟೇ ಬಂದುಬಿಟ್ವಿ, ನಾವು ಇರಲಿಲ್ಲ. ಅದೇ ಊರಲ್ಲಿ ಮಾರಮ್ಮ ದೇವಸ್ಥಾನ ಇದೆ. ಅಂದರೆ ಇದು ನಮ್ಮ ಮಾವ ಅವರ ಅಪ್ಪನ ಕಾಲದಲ್ಲೆಲ್ಲ ಕಟ್ಟಿರೋದಂತೆ ಇದು ದೇವಸ್ಥಾನ. ಮತ್ತು ಇಲ್ಲಿ ಗರುಡಗಂಬ ತೋರಿಸ್ತೀನಿ ನೋಡಿ, ಇದೇ ಚಿಕ್ಕದಾಗಿದೆಯಲ್ಲ ಅದೇ ಗರುಡಗಂಬ. ಇವಾಗಿನ ದೇವಸ್ಥಾನದಲ್ಲೆಲ್ಲ ದೊಡ್ಡದಾಗಿರುತ್ತಲ್ಲ, ಆವಾಗಿನವರೆಲ್ಲ ಈ ಥರ ಚಿಕ್ಕದಾಗಿ ಮಾಡಿದ್ರಂತೆ. ಇದೆಲ್ಲ ಹೇಳ್ತಾಯಿದ್ರು ಬರೋದು ನನಗೆ. ಆವಾಗ ಹಿಂಗಿತ್ತು ನಮ್ಮ ತಾತ ಅವ್ರು ಮಾಡಿದ್ದು ಹಾಗೆ ಹಿಂಗೆ ಅಂತ. ನೆಕ್ಸ್ಟ್ ನಾವು ಅಲ್ಲೇ ನಮ್ಮ ರಿಲೇಟಿವ್ ಮನೆ ಇದೆ, ಅಲ್ಲಿ ಊಟಕ್ಕೆ ಇಟ್ಕೊಂಡಿದ್ರು ನೈಟ್. ಸೊ ಅಲ್ಲಿಗೆ ಊಟಕ್ಕೆ ಹೋದ್ವಿ. ನಾನ್ ವೆಜ್ ಊಟ ಮಕ್ಕಳೆಲ್ಲ ಬಡಿಸ್ತಾಯಿದ್ರು. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ವೈನಿದಿನ ಹೋಗಿ ಬಡಿಸೋ ಅವ್ರ ಜೊತೆ ಮಕ್ಕಳ ಜೊತೆ ಅಂತ ಹೇಳ್ತಾ ಇದ್ದೆ. ಊಟ ಎಲ್ಲ ಚೆನ್ನಾಗಿತ್ತು. ಮತ್ತು ನಾವು ಏನು ಕುರಿ ಒಪ್ಸಿರ್ತೀವಿ ಅಲ್ವಾ, ಆ ಕುರಿನ ನಾವು ತೊಗೊಳಂಗಿಲ್ಲ, ನಾವು ಅಡುಗೆ ಮಾಡೋಂಗೂ ಬೇರೆಯವ್ರಿಗೂ ಬಡಿಸೋಂಗೂ ಇಲ್ಲ. ಅದು ಆ ಪೂಜಾರಿಗಳಿಗೆ ಕೊಡಬೇಕು. ಅವರು ಕುಟುಂಬದವ್ರು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಕರೆದ್ಬಿಟ್ಟು ಎಷ್ಟು ಕುರಿ ಹೊಡೆದ್ರೂ ಅವರಿಗೆ ಕೊಡಬೇಕಂತೆ. ಅವರು ಅದನ್ನೆಲ್ಲ ಮಾಡಿಬಿಟ್ಟು ಎಲ್ಲರನ್ನೂ ಊಟಕ್ಕೆ ಕರೆದು ನೆಕ್ಸ್ಟ್ ಡೇ ಊಟ ಹಾಕ್ತಾರಂತೆ. ಈ ಥರ ಪ್ರತೀತಿ. ನಾನು ಎಲ್ಲ ಕಡೆ ಬ್ಲರ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ನೋಡಿ ಅದು ಹಿಂಸೆ ಅನ್ನಿಸ್ಬಾರ್ದು.
ಆಮೇಲೆ ಸುಮ್ಮನೆ ಏನಪ್ಪ ಇವ್ರು ಇಂಥದ್ದೆಲ್ಲ ಹಾಕ್ತಾರೆ ಅಂತ ನೀವು ಬೇಜಾರು ಕೂಡ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ಆದಷ್ಟು ಬ್ಲರ್ ಮಾಡಿದ್ದೀನಿ. ಸುಮ್ಮನೆ ಒಂದು ಪ್ರತೀತಿ ಹೇಗೆ ಸಂಪ್ರದಾಯ ನಡ್ಸ್ಕೊಂಬಂದಿದ್ದಾರೆ ಆ ಊರಿನ ಜಾತ್ರೆಗೆ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಕೆಲವರು ದೇವ್ರದಪ್ಪ ಬಿಡು ಅಂದ್ಕೊಂಡು ನೋಡ್ತಾರೆ, ಕೆಲವರಿಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ನೋಡೋ ಥರ ಇರಬೇಕು ಅಂತ ನಾನು ಬ್ಲರ್ ಮಾಡಿದ್ದೀನಿ. ನೆಕ್ಸ್ಟ್ ಊಟಕ್ಕೆ ಬಂದು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ಮುದ್ದೆ. ಮಟನ್ ಸಾಂಬಾರು ಮುದ್ದೆ ಕಾಂಬಿನೇಷನ್ ಸೂಪರ್. ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಯಾರೆಲ್ಲರಿಗೂ ನಾನ್ ವೆಜ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ತುಂಬ 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 ಇಷ್ಟ. ಆದರೆ ದಿನ ತಿನ್ನಲ್ಲ, ಯಾವಾಗಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ ಅವಾಗವಾಗ. ನೆಕ್ಸ್ಟ್ ಹಾಗೆ ಊಟ ಎಲ್ಲ ಆದಮೇಲೆ ಮನೆಯಿಂದ ಹೊರಗಡೆ ಕೂತ್ಕೊಂಡು, ಗೊತ್ತಲ್ವ ಹಳ್ಳಿಗಳಲ್ಲೆಲ್ಲ ಹೆಂಗಿರುತ್ತೆ ನಿಮಗೆ ಅಂತ, ತಣ್ಣಗಿರುತ್ತೆ. ವೈನಿಧಿ ಕೂಡ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅಲ್ಲಿ. ಅವಳಿಗೆ ಸ್ವಲ್ಪ ಫ್ರೀ ಸ್ಪೇಸ್ ಇರಬೇಕು, ಈ ಥರ ಎಲ್ಲ ಹಳ್ಳಿ ಆ ಥರ ಎಲ್ಲ ಇದ್ದರೆ ಇಷ್ಟ ಆಗುತ್ತೆ ಅವಳಿಗೆ. ನೆಕ್ಸ್ಟು ಅವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವಳಿಗೆ ಹಿಂಸೆ ಆಗಿಬಿಡುತ್ತೆ ಸೆಕೆ ಅಂತ. ನೆಕ್ಸ್ಟ್ ಅಲ್ಲೇ ಸ್ವಲ್ಪ ರಾಗಿ ಕಾಯಿ ಎಲ್ಲ ಹಾಕ್ಕೊಂಡು ನಾವು ಎಲೆ ಅಡಿಕೆ ಹಾಕ್ಕೊಂಡು, ನಾನ್ ವೆಜ್ ತಿಂದಾದ್ಮೇಲೆ ಬೀಡ ಇರಬೇಕು, ಇಲ್ಲ ಈ ಥರ ಎಲೆ ಅಡಿಕೆ ಇರಬೇಕು, ಆವಾಗಲೇ ಕಂಪ್ಲೀಟ್ ಅನಿಸೋದು. ಸೊ ಹಾಗೆ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನೆಲಮಂಗಲದಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದ್ವಿ. ಮನೆಯಲ್ಲಿ ಎಲ್ಲರಿಗೂ ಹುಷಾರಿಲ್ಲದೆ ಇರೋದ್ರಿಂದ ಏನೋ ಒಂಥರ ಕೆಲಸಗಳ ಮಧ್ಯೆ ಎಲ್ಲರೂ ಒಂಥರ ಸ್ಟ್ರೆಸ್, ಒಂಥರ ಏನಂತಾರೆ ಫುಲ್ ಟಯರ್ಡ್ ಆ ಥರ ಇದ್ದೀವಿ. ಯಾರೂ ಪಕ್ಕಾ ಆಗಿಲ್ಲ ಇನ್ನು, ಎಲ್ಲ ಪೇಷಂಟ್ಸ್ ಥರನೇ ಇದ್ದೀವಿ. ವೈನಿಧಿ ಜ್ವರ ಬಂದಿತ್ತು ಸಿಕ್ಕಾಬಟ್ಟೆ, ಈಗ ಸ್ವಲ್ಪ ಅವಳು ಆರಾಮಿದ್ದಾಳೆ. ನೆಕ್ಸ್ಟ್ ಅದೇ ಊರಲ್ಲಿ ಜಾತ್ರೆ ಇತ್ತಲ್ವ, ದೇವ್ರನ್ನ ಈ ರಥದಲ್ಲಿ ಹಾಕ್ಕೊಂಡು ಎಳಿತಾರೆ, ಕರ್ಕೊಂಡು ಹೋಗ್ತಾರೆ ಅನ್ನೋದು ಇದೆಲ್ಲ ನಾವು ನೋಡಲಿಲ್ಲ. ಒಂದೇ ದಿನ ಹೋಗಿದ್ದು ನಾವು. ಸೊ ಇದು ಬರುವಾಗ ಅಟ್ಟಿಲೆಕ್ಕಮ್ಮ ವೈನಿಧಿ ಈ ಥರ ಎಲ್ಲ ಇಷ್ಟಪಡ್ತಾಳೆ. ಈ ಥರ ತಮಟೆ ಬಾರಿಸೋದು, ದೇವ್ರಿಗೆ ಕುಣಿಸೋದು. ಆ ಗಾವ್ ಸಿಕ್ಕಿದ್ರಲ್ಲಿ ಅವ್ಳು ತುಂಬ ಹೆದರ್ಕೊಂಡ್ಬಿಟ್ರು. ಆ ಜನ ಆಡಿದ್ದು ನೋಡಿ ಕಿರ್ಚಿಬಿಟ್ರು. ಅದನ್ನೆಲ್ಲ ನೋಡೋಳು ಹೆದರ್ಕೊಂಡ್ಳು. ಅದಕ್ಕೆ ನಾನು ದೂರನೇ ನಿಂತಿದ್ದೆ. ಅಲ್ಲಿ ಗಾವ್ ಸಿಕ್ದಾದ್ಮೇಲೆ ಆ ದೇವ್ರ ಮೈ ಮೇಲೆ ಬಂದಿರುತ್ತಲ್ಲ, ಅವರು ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಆಮೇಲೆ ಅವ್ರ ಮೈನೆಲ್ಲ ತೊಳಿತಾರೆ. ನೆಕ್ಸ್ಟು ನಾವು ಬೆಂಗಳೂರು ಕಡೆ ಹೋಗುವಾಗ ವೈನಿಧಿಗೆ ಅಲ್ಲೇನು ತಿನ್ಸಿರಲಿಲ್ಲ. ಅವಳು ಸ್ವಲ್ಪ ವಾಮಿಟ್ ಮಾಡ್ತಾಳೆ ಜರ್ನಿ ಮಾಡುವಾಗ, ಅದಕ್ಕೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಏನು ಕೊಟ್ಟಿರಲಿಲ್ಲ. ಅಲ್ಲೇ ಸ್ವಾತಿ ಹೋಟೆಲಲ್ಲಿ ಅವಳಿಗೆ ಇಡ್ಲಿ ತೊಗೊಂಡು, ನಾವು ಬಾದಾಮ್ ಮಿಲ್ಕೆಲ್ಲ ತೊಗೊಂಡು, ಜ್ಯೂಸ್ ಬಾದಾಮ್ ಮಿಲ್ಕೆಲ್ಲ ತೊಗೊಂಡು ಕುಟ್ಕೊಂಡು ಬಂದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅವಳು, ಮಲ್ಕೊಂಬಿಟ್ಟಿದ್ಲು. ನಾನೇ ಏಳಿಸ್ದೆ ಅವಳನ್ನ ಊಟ ಮಾಡಲಿ ಅಂದ್ಬಿಟ್ಟು. ಅವಳಿಗೇನೋ ಬಸ್ಸಲ್ಲೆಲ್ಲ ಓಡಾಡಿದ್ರೆ ವಾಮಿಟಿಂಗ್ ಆಗಲ್ಲ ಅವಳಿಗೆ, ಬಟ್ ಕಾರ್ ಅಂದರೆ ಮಾಡ್ತಾಳೆ. ಈ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ಮಾಡಿದ್ದು. ಎದ್ದಿದ ತಕ್ಷಣ ನೋಡಿ ನಿದ್ದೆ ಸರಿಗಿಲ್ಲ, ನನ್ನ ಮುಖ ಎಲ್ಲ ಫುಲ್ ಸ್ವೆಲ್ ಅನ್ನಿಸ್ತಿದೆ ನನಗೆ. ನೈಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಚೇಂಜಸ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಈಗಂತೂ ಬಿಸಿಲು, ಯಪ್ಪ ಅದು ಏನು ಬಿಸಿಲು ಅಂತಲೇ ಹೇಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಮನೆ ಒಳಗೆ ಇರೋಕ್ಕಾಗಲ್ಲ, ಅಷ್ಟು ಸೆಕೆ. ಇದೇನಕ್ಕೆ ಇಷ್ಟು ಬಿಸಿಲು ಬರ್ತಿದೆ ಅನ್ನಿಸ್ಬಿಟ್ಟಿದೆ. ಭರತಿಗೆ ಸ್ವಲ್ಪ ಮೈನರ್ ಆಕ್ಸಿಡೆಂಟ್ ಆಗಿತ್ತು, ಸೊ ಹಾಗಾಗಿ ಅವರು ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಹೇಳಿದ್ನಲ್ಲ, ಟಿಫನ್ಗೆ ಚಪಾತಿ ಮಾಡಿದರು. ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ನಾವು ಬಂದಿದ್ದು ಸಂಡೇ ಮಾರ್ನಿಂಗ್. ಇವಳು ನಾನೇ ಕಾರ್ ಓಡಿಸ್ತೀನಿ ಅನ್ನೋ ಥರ ಆಡ್ತಾಳೆ ನನ್ನ ಮಗಳು ಇವಾಗೇನೆ. ನಾವಿನ್ನೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಡೈರೆಕ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ರೆಸ್ಟ್ ಮಾಡೋದೇ ಆಯಿತು. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಪಕ್ಕ